Hi, welcome to my YouTube channel. ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಹೇಳೋಣ ಅಂತ ಹೊರಡ್ತಿದ್ದೀನಿ. ಅಂದರೆ ಇವಾಗ ದುಡ್ಡು ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಬಟ್ ಕೆಲವರು ನ್ಯೂ ಮಾಮ್ ಆಗಿರ್ತಾರೆ ಅಥವಾ ಕೆಲವರು ಹೌಸ್ ವೈಫ್ ಆಗಿರ್ತಾರೆ. ಹೊರಗಡೆ ಹೋಗಿ ಮಕ್ಕಳನ್ನೆಲ್ಲ ಜೊತೆಗೆ ಇಟ್ಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೆ ನೀವು ಕೆಲವೊಂದು ಸತಿ ಅದನ್ನು ಬಿಟ್ಟಿರ್ತೀರ. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನೀವು ದುಡ್ಡನ್ನ ಸಂಪಾದಿಸ್ಬೋದು. ಅದಕ್ಕೆ ನಿಮಗೆ ಯಾವುದೇ ರೀತಿ ಇಂಗ್ಲೀಷ್ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ನಾಲೆಜ್ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಒಂದು ಮೇನ್ ಆಗಿರೋ ಇಂಗ್ಲೀಷ್ ವರ್ಡ್ನ ಓದಕ್ಕೆ ಬಂದರೆ ಸಾಕು. ಹಾಗೆ ಮೊಬೈಲ್ನ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬಂದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ನೀವು ಮೀಶೋದಲ್ಲಿ ನೀವು ತುಂಬ ಸತಿ ಶಾಪಿಂಗ್ ಮಾಡಿರ್ತೀರ. ಸೊ ಮೀಶೋನ ಯೂಸ್ ಮಾಡಿಕೊಂಡು ನೀವು ಇವತ್ತು ಯಾವ ರೀತಿಯಾಗಿ ದುಡ್ಡನ್ನ ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಸತಿ ನಿಮಗೆ ಫೇಸ್ ತೋರಿಸಿ ವಿಡಿಯೋ ಮಾಡೋದಕ್ಕೆ ಒಂಥರ ಮುಜುಗರ ಅನ್ನಿಸ್ತಿರ್ಬೋದು. ಹಾಗೆ ಫೇಸ್ ತೋರಿಸದೆ ಬರೀ ಪ್ರಾಡಕ್ಟ್ ಫೋಟೋಸ್ನ ಕೂಡ ತೋರಿಸ್ಕೊಂಡು ವಿಡಿಯೋ ಮಾಡೋದನ್ನು ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಲಾಸ್ಟ್ ತನಕ ಕೇರ್ಫುಲ್ ಆಗಿ ನೋಡಿ. ಹಾಗೆ ನಾನು ಹೇಳೋ ಪ್ರತಿಯೊಂದು ಸ್ಟೆಪ್ನ ಕೂಡ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ನೀವು ಅದನ್ನ ಕಲ್ತ್ಕೊಂಡು ನೀವು ಕೂಡ ಮಾಡ್ಬೋದು. ನಿಮ್ಮ ಮನೆಯಲ್ಲಿರೋ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಹಾಗೆ ಮಕ್ಕಳನ್ನು ಕೂಡ ನೋಡಿಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ನೀವು ಫ್ರೀ ಟೈಮಲ್ಲಿ ಜಸ್ಟ್ 10 ಮಿನಿಟ್ಸ್ ಒಂದು 1 ಅವರ್ ಹೀಗೆ ಸ್ಪೆಂಡ್ ಮಾಡಿದ್ರೆ ನೀವು ನಿಮ್ಮ ಖರ್ಚಿಗೆ ಆಗೋ ದುಡ್ಡನ್ನು ನೀವು ನಿಮ್ಮ ಹಸ್ಬೆಂಡ್ ಹತ್ರನೋ ಅಥವಾ ನಿಮ್ಮ ಅಪ್ಪನ ಹತ್ರನೋ ಕೇಳದೆ ನೀವೇ ಈಸಿಯಾಗಿ ಸಂಪಾದಿಸ್ಕೋಬೋದು. ಫಸ್ಟ್ ನಾನು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಮಾಡೋದಕ್ಕೆ ಮೇಯ್ನ್ ಆಗಿ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲೇಬೇಕು. ಜಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್, ನಾನು ನಿಮ್ಮ ಪಕ್ಕದಲ್ಲಿ ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ನ ಕೂಡ ಹಾಕಿರ್ತೀನಿ, ಅದನ್ನ ನೀವು ಚೆಕ್ ಮಾಡ್ಕೋಬಹುದು. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹೇಳಿ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ್ರೆ ನೀವು ಈಗ ನಾ ಹೇಳೋ ಎಲ್ಲಾ ಸ್ಟೆಪ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಅದರಲ್ಲಿ ನಿಮ್ದು ಮೀಶೋ ಕ್ರಿಯೇಟರ್ ಕ್ಲಬ್ನ ಬಯೋದಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಜಾಯಿನ್ ಪ್ರೋಗ್ರಾಮ್ ಅಂತ ಹೇಳಿ ಇರುತ್ತೆ. ನೀವು ಆ ಜಾಯಿನ್ ಪ್ರೋಗ್ರಾಮ್ ನ ಜಾಯಿನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒಂದು ನಿಮ್ಮ ನಂಬರ್, ಒಂದು ಇಂಟರ್ಫೇಸ್ ಅಲ್ಲಿ ಒಂದು ನಂಬರ್ನ ನೀವು ಎಂಟರ್ ಮಾಡೋದಿರುತ್ತೆ. ಆ ಎಂಟರ್ ಮಾಡಿ ಗೆಟ್ OTP ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಸೊ OTP ಅನ್ನೋದು ಬಂದು ಕ್ರಿಯೇಟರ್ ಅಂತ ಇದ್ದು ಕೆಳಗಡೆ ನಿಮ್ದು ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ದಟ್ ನೀವು ಅದಕ್ಕೆ ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಆಗಿ ನೀವು ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕನೆಕ್ಟ್ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡುತ್ತೆ. ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಯೂಸರ್ ನಿಮ್ಮ ಐಡಿಯ ಯೂಸರ್ ನೇಮ್ ಹಾಗೆ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡಿದ್ರೆ ಅದು ಮೀಶೋ ಕ್ರಿಯೇಟರ್ ಕ್ಲಬ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ನಿಮಗೆ ಕೆಲವೊಂದೊಂದು ಪರ್ಮಿಷನ್ ನ ಕೇಳುತ್ತೆ, ನೀವು ಅದನ್ನ ಅಲೋ ಮಾಡ್ಕೋಬೇಕಾಗುತ್ತೆ. ಹಾಗೆ ಆಟೋ ಡಿಎಂಗಲ್ಲಿ ಕೆಲವೊಂದೊಂದು ಆಪ್ಷನ್ಗಳು ಯಾವ ರೀತಿಯಾಗಿ ಇದು ಮಾಡಿದ್ರೆ ಲಿಂಕ್ ಹೋಗಬೇಕು ಅನ್ನೋದನ್ನು ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಗೆ DM ಅವ್ರ ಲಿಂಕ್ ಅಂತ ಮೆಸೇಜ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಅವ್ರಿಗೆ ಮೆಸೇಜ್ ಹೋಗಬೇಕು ಅನ್ನೋದನ್ನು ಕೂಡ ನೀವು ಅಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಆದ್ಮೇಲೆ ನೀವು ನಾವು ಮೊದಲೇ ಹೇಳಿದಾಗೆ 2 ರೀತಿಯಾಗಿ, ಒಂದು ಫೇಸ್ ತೋರಿಸಿ ಜಸ್ಟ್ ಪ್ರಾಡಕ್ಟ್ ನ ಮಾತ್ರ ತೋರಿಸಿ ಯಾವ ರೀತಿಯಾಗಿ ನೀವು ಅಮೌಂಟ್ ನ ತಗೋಬಹುದು ಅಂತ ನಾನು ಹೇಳ್ತಿದ್ದೀನಲ್ಲ. ಫಸ್ಟ್ ಅದೇ ರೀತಿಯಾಗಿ ಇನ್ಸ್ಟಾ, ಯೂಟ್ಯೂಬ್, ಫೇಸ್ಬುಕ್ ಈ ರೀತಿಯಾಗಿ ಆ್ಯಪ್ಗಳಿಗೆ ನೀವು ಬರೀ ಸ್ಟೋರಿನ ಹಾಕ್ಬಿಟ್ಟು ಪ್ರಾಡಕ್ಟ್ ನ ಒಂದು ಪೋಸ್ಟ್ ಮಾಡಿಬಿಟ್ಟು ನೀವು ಅಮೌಂಟ್ ನ ಅರ್ನ್ ಮಾಡ್ಬೋದು. ಅದನ್ನ ಹೇಗೆ ಅರ್ನ್ ಮಾಡೋದು ಅಂತಂದ್ರೆ, ಸೊ ನೀವು ಕನೆಕ್ಟ್ ಮಾಡಿರ್ತೀರಲ್ಲ ಅಲ್ಲಿ ಸ್ಟೋರಿ ಲಿಂಕ್ಸ್ ಅಂತ ಹೇಳಿ ಇರುತ್ತೆ. ಗೆಟ್ ಎ ಕಮಿಷನ್ ಲಿಂಕ್ ಅಂತ ಇರುತ್ತೆ ನಿಮ್ಗೆ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ನ ನೀವು ಓಪನ್ ಮಾಡಿದಾಗ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತಿರೋ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಿರೋ ಅಥವಾ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತಿರೋ ಅಂತ ಹೇಳಿ 3 ಆಪ್ಷನ್ ಬಂದಿರುತ್ತೆ. ಸೊ ನಿಮ್ಗೆ ಯಾವ ಸೋಷಿಯಲ್ ಮೀಡಿಯಾನ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು.
ಅಲ್ಲಿ ನೀವು ಆಲ್ರೆಡಿ ಮಾಡಿರೋ ಆರ್ಡರ್ನ ನೀವು ಶೇರ್ ಮಾಡೋದಾದ್ರೆ ಅಲ್ಲಿ ಆರ್ಡರ್ ಅಂತ ಆಪ್ಷನ್ ಇರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಪ್ರೀವಿಯಸ್ ಆರ್ಡರ್ನ ನೀವು ಶೇರ್ ಮಾಡ್ಬೋದು. ನೆಕ್ಸ್ಟ್ ನೀವು ನೆಕ್ಸ್ಟ್ ನಿಮ್ಮ ವಿಶ್ ಲಿಸ್ಟ್ ಅಲ್ಲಿ ಇರೋದನ್ನ ನೀವು ಶೇರ್ ಮಾಡೋದಾದ್ರೆ ಅಲ್ಲಿ ನಿಮ್ಗೆ ವಿಶ್ ಲಿಸ್ಟ್ ಅಂತ ಇರುತ್ತೆ. ಸೊ ನೀವು ಆ ಪ್ರಾಡಕ್ಟ್ ಒಂದು ನೀಟಾಗಿರೋ ಫೋಟೋನ ಸ್ಕ್ರೀನ್ಶಾಟ್ ತಗೊಂಡು ಅದನ್ನ ನೀವು ಚೆನ್ನಾಗಿ ಕ್ರಾಪ್ ಮಾಡಿ ಅಥವಾ ಬೇರೆ ಆಪ್ ಇಂದ ನೀವು ಎಡಿಟ್ ಮಾಡೋದಾದ್ರೂ ಕೂಡ ಪರವಾಗಿಲ್ಲ, ಮಾಡಿ ಇಟ್ಕೋಬೇಕಾಗತ್ತೆ ಒಂದು ನೀಟಾಗಿರೋ ಪ್ರಾಡಕ್ಟ್ ಒಂದು ಪಿಕ್ಚರ್. ಆಮೇಲೆ ಆ ಪ್ರಾಡಕ್ಟ್ ನೀವು ಲಿಂಕ್ ಅನ್ನ ನೀವು ಕಾಪಿ ಮಾಡ್ಕೋಬೇಕಾಗತ್ತೆ. ಲಿಂಕ್ ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿದ ನಂತರ ಅಲ್ಲಿ ಆಡ್ ಅಂತ ಇರುತ್ತೆ. ಸೊ ಅದನ್ನ ಆಡ್ ಕೊಟ್ರೆ ನಿಮ್ಗೆ ಆ ಲಿಂಕ್ ನಿಮ್ಗೆ ರೆಡಿ ಆಗುತ್ತೆ. ಸೊ ನಿಮ್ಗೆ ಶೇರ್ ಆನ್ ಇನ್ಸ್ಟಾ ಸ್ಟೋರಿ ಅಂತ ಅಲ್ಲೇನೆ ಬರುತ್ತೆ. ಸೊ ನೀವು ಶೇರ್ ಮಾಡಿದ್ರೆ ಅದು ನಿಮ್ಗೆ ಸೀದಾ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗುತ್ತೆ. ಸೊ ನಿಮ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಮೊದಲೇ ಪಿಕ್ಚರ್ನ ನೀವು ಯಾವ್ದು ಹಾಕ್ಬೇಕು ಅಂತ ನೀವು ಗ್ಯಾಲರಿಯಲ್ಲಿ ಇಟ್ಕೊಂಡಿದ್ರಲ್ಲ ಆ ಫೋಟೋನ ನೀವು ಸ್ಟೋರಿಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಲಿಂಕ್ ಹಾಕೋದು ಹೇಗೆ ಅಂತ ಗೊತ್ತಿರುತ್ತಲ್ವಾ. ಸೊ ಲಿಂಕ್ ಅನ್ನ ನೀವು ಹಾಕ್ಬಿಟ್ಟು ಅಲ್ಲಿ ಪ್ರಾಡಕ್ಟ್ ಲಿಂಕ್ ಅಂತ ಇರುತ್ತೆ, ಲಿಂಕ್ ಅನ್ನ ನೀವು ಹಾಕಿ ನೆಕ್ಸ್ಟ್ ನೀವು ಅದಕ್ಕೆ ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತಿರೋ ಅಥವಾ ಡ್ರೆಸ್ ಲಿಂಕ್ ಅಂತ ಹಾಕ್ತಿರೋ ಏನಂತ ಕೆಳಗಡೆ ನೇಮ್ ಕೊಟ್ಟು ಅಥವಾ ಜಸ್ಟ್ ಲಿಂಕ್ ಅಂತಾನು ನೀವು ಟೈಪ್ ಮಾಡಿ ಅದನ್ನ ಸೇವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಡ್ರೆಸ್ ಪಕ್ಕದಲ್ಲೂ ಅಥವಾ ಪ್ರಾಡಕ್ಟ್ ಪಕ್ಕದಲ್ಲೂ ಡ್ರೆಸ್ ಲಿಂಕ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ಯಾವ್ದಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದ್ರ ಲಿಂಕ್ ಹೋಗುತ್ತೆ. ಸೊ ನೀವು ಅದಕ್ಕೆ ಒಂದು ಸಣ್ಣ ಪುಟ್ಟ ಟೈಟಲ್ ನ ಕೂಡ ಕೊಡ್ಬೇಕಾಗತ್ತೆ. ಡ್ರೆಸ್ 50% ಆಫರ್, ಏನ್ ಆಫರ್ ನಡೀತಿರುತ್ತೆ ಪ್ರೆಸೆಂಟ್ ಆಗಿ ಅದನ್ನ ಹಾಕ್ಬೋದು, ಅಥವಾ ಡ್ರೆಸ್ ಬೆಲೆ ಮೆನ್ಷನ್ ಮಾಡ್ಬೋದು, ಅಥವಾ ಮೀಶೋ ಲೋಗೋನ ಕೂಡ ನೀವು ಮೆನ್ಷನ್ ಮಾಡಿದ್ರೆ ಅದು ತುಂಬಾ ನೀಟಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಈ ಪ್ರಾಡಕ್ಟ್ ಮೀಶೋದು ಅಂತಾನು ಕೂಡ ನೀವು ಹೇಳ್ದೇನೆ ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಇದಿಷ್ಟು ಮಾಡಿ ನೀವು ಸ್ಟೋರಿನ ಅಪ್ಲೋಡ್ ಮಾಡಬೇಕಾಗತ್ತೆ. ಸ್ಟೋರಿನ ಅಪ್ಲೋಡ್ ಮಾಡಿ ನೀವು ಅದನ್ನ ಹೈಲೈಟ್ಗೆ ಹಾಕಿಡೋದ್ರಿಂದ ನೆಕ್ಸ್ಟ್ ಯಾರಾದ್ರೂ ನಿಮ್ಮ ಸ್ಟೋರಿನ ಚೆಕ್ ಮಾಡಿದ್ರು ಕೂಡ ಇದು 24 ಅವರ್ಸ್ ಅಲ್ಲಿ ಹೋಗುತ್ತಲ್ವಾ. ಸೊ ನೆಕ್ಸ್ಟ್ ಯಾರಾದ್ರೂ ಕೂಡ ಚೆಕ್ ಮಾಡಿದ್ರು ಕೂಡ ನಿಮ್ಗೆ ಆ ಲಿಂಕ್ ಸಿಗುತ್ತೆ. ಅವ್ರು ಯಾವಾಗ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ಎಷ್ಟು ಕಮಿಷನ್ ಬರಬೇಕಾಗಿರುತ್ತೋ ಅಷ್ಟು ಕಮಿಷನ್ ನಿಮ್ಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಇನ್ನೊಂದು ಯಾವುದು ಅಂದ್ರೆ ನಿಮ್ಮ ಫೇಸ್ ತೋರಿಸಿ ನೀವು ಪ್ರಾಡಕ್ಟ್ ರಿವ್ಯೂನ ಹೇಗ್ ಮಾಡೋದು ಅನ್ನೋದನ್ನ ಇವಾಗ 2ನೇ ಸ್ಟೆಪ್ ಆಗಿ ಹೇಳ್ಕೊಡ್ತಿದ್ದೀನಿ. ಸೆಕೆಂಡ್ ಒನ್ ಬಂದ್ಬಿಟ್ಟು, ಇವಾಗ ನೀವು ಕೆಲವೊಬ್ಬೊಬ್ಬರ ಒಂದೊಂದು ಪ್ರಾಡಕ್ಟ್ ರಿವ್ಯೂಗೆ ನೀವು ಲಿಂಕ್ ಅಂತ ಹಾಕಿದ ತಕ್ಷಣ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಅದರ ಲಿಂಕ್ ನಿಮ್ಗೆ ಮೆಸೇಜ್ಗೆ ಬರುತ್ತಲ್ಲ, ಆ ರೀತಿಯಾಗಿ ಮಾಡೋದು ಹೇಗೆ ಅಂದ್ರೆ ಅದಕ್ಕೆ ಕೂಡ ನೀವು ಪ್ರಾಡಕ್ಟ್ ಲಿಂಕ್ ಅನ್ನ ಕಾಪಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಆ ಪ್ರಾಡಕ್ಟ್ ಇದೆ, ನೀವು ಅದರದ್ದು ಒಂದು ಕ್ಲಿಯರ್ ಆಗಿ ಪ್ರಾಡಕ್ಟ್ ಪಿಕ್ಚರ್ ಅಥವಾ ನೀವು ವೇರ್ ಮಾಡಿರೋದೊಂದು ವಿಡಿಯೋ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದು. ಅಥವಾ ಬೇಡ ನಮ್ಗೆ ವಿಡಿಯೋ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸೊ ಆ ಪ್ರಾಡಕ್ಟ್ ಪಿಕ್ಚರ್ ಇರುತ್ತಲ್ಲ, ಪಿಕ್ಚರ್ನ ನೀವು ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನೀವು ಮತ್ತೆ ಮೀಶೋದಲ್ಲಿ ಹೋಗಿ ಕ್ರಿಯೇಟರ್ ಕ್ಲಬ್ಗೆ ಹೋಗಿ ಅಲ್ಲಿ ಆಟೋ DM ಅಂತ ಇರುತ್ತೆ. ಸೊ ಆಟೋ DM ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಪೋಸ್ಟ್ ಮಾಡಿರೋದು ವಿಡಿಯೋ ಅಥವಾ ಒಂದು ಫೋಟೋ ಅಲ್ಲಿ ನಿಮ್ಗೆ ಬರ್ತಾ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿಕೊಂಡು ಆ ಪ್ರಾಡಕ್ಟ್ ಯಾವ್ಯಾವ ಪ್ರಾಡಕ್ಟ್ ಅನ್ನ ನೀವು ಅಲ್ಲಿ ಆಡ್ ಮಾಡಿರ್ತೀರಾ ಅದರದಷ್ಟು ಲಿಂಕ್ ಗಳನ್ನ ಅಲ್ಲಿ ಆಡ್ ಮಾಡಿಕೊಂಡು ಡನ್ ಕೊಟ್ರೆ ಅದು ಆಟೋ DM ರೆಡಿ ಆಗುತ್ತೆ. ಸೊ ಯಾರೇ ಬಂದು ನಿಮ್ಮ ಪ್ರಾಡಕ್ಟ್ಗೆ ಒಂದು ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಕೂಡ ಅವ್ರಿಗೆ ಆ ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಅವ್ರು ಅದರಿಂದ ಪರ್ಚೇಸ್ ಮಾಡಿದಾಗ ನಿಮ್ಗೆ ಅಮೌಂಟ್ ಅನ್ನೋದು ಏನ್ ಅದರಲ್ಲಿ 12%, 10%, 2% ಎಷ್ಟು ಕಮಿಷನ್ ಇರುತ್ತೆ ಸೊ ಆ ಪ್ರಾಡಕ್ಟ್ಗೆ ಅದು ಬಂದ್ಬಿಟ್ಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಅದು ಅಕೌಂಟ್ಗೆ ಯಾವ ರೀತಿಯಾಗಿ ಕ್ರೆಡಿಟ್ ಆಗುತ್ತೆ ಅಂತಂದ್ರೆ, ಅವರು ಆ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡದೇ ಇದ್ರೆ ಅವರೇ ಅದನ್ನ ಇಟ್ಕೊಂಡ್ರೆ ಅದಾದ್ಮೇಲೆ ರಿಟರ್ನ್ ಪೀರಿಯಡ್ ಏನಿದೆ ಅದನ್ನೆಲ್ಲ ಮುಗ್ದಾದ್ಮೇಲೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಲ್ಲಿ ನಿಮ್ಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೂಡ ಫಿಲ್ ಮಾಡೋದಿರುತ್ತೆ. ಸೊ ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನಿದೆ, ಪ್ಯಾನ್ ನಂಬರ್, ಅಕೌಂಟ್ ನಂಬರ್ ಎಲ್ಲದನ್ನು ಕೂಡ ನಿಮ್ಮ ಪಾಸ್ಬುಕ್ ಅಲ್ಲಿ ಯಾವ ರೀತಿಯಾಗಿದೆ ಅಥವಾ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿದೆ ನೇಮು ಆ ರೀತಿಯಾಗಿ, ಅಥವಾ ನೀವು ಡ್ಯಾಡಿ ಲಿಟಲ್ ಪ್ರಿನ್ಸಸ್ ಆ ರೀತಿ ಎಲ್ಲ ಕೊಡೋ ಹಾಗಿಲ್ಲ. ಅದರಲ್ಲಿ ಯಾವ ರೀತಿಯಾಗಿ ನೇಮ್ ಅಥವಾ ಅಡ್ರೆಸ್ ಅಥವಾ ಬುಕ್ ಅಕೌಂಟ್ ನಂಬರ್ ಏನಿರುತ್ತೆ ಆ ಡೀಟೇಲ್ ಆಗಿ ನೀವು ಅದನ್ನ ನೀಟಾಗಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ಫಸ್ಟ್ ಅಲ್ಲಿ ಸ್ವಲ್ಪ ಅನ್ಸುತ್ತೆ ನಿಮ್ಗೆ ಇದ್ರಲ್ಲಿ ಏನು ಅಮೌಂಟೇ ಬರ್ತಾ ಇಲ್ಲ, ಸುಮ್ಮನೆ ಮಾಡ್ತಿದೀವಿ ನಾವು ಅಂತ ಹೇಳಿ. ಲೇಟರ್ ಆನ್ ಮತ್ತೆ ನೀವು ಅಕೌಂಟ್ ಅನ್ನ ಪ್ರೈವೇಟ್ ಅಕೌಂಟ್ ಇಟ್ಕೊಳ್ಳೋ ಹಾಗಿಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಪ್ರೈವೇಟ್ ಅಕೌಂಟ್ ಇಟ್ಕೊಳ್ಳೋ ಹಾಗಿಲ್ಲ. ಅದನ್ನ ನೀವು
ಪ್ರೊಫೆಷ್ನಲ್ ಅಕೌಂಟ್ ಇಟ್ಕೋಬೇಕಾಗತ್ತೆ. ಪ್ರೊಫೆಷ್ನಲ್ ಅಕೌಂಟ್ ಇಟ್ಕೊಂಡು ನಂತರ ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಅಂದರೆ ಇವಾಗ ನೀವು ಪ್ರೈವೇಟ್ ಅಕೌಂಟ್ ಇಟ್ಕೊಂಡ್ರೆ ನಿಮ್ಮ ಫಾಲೋವರ್ಸ್ ಏನಿರ್ತಾರೆ ಅವ್ರಿಗೆ ಮಾತ್ರ ಆ ವಿಡಿಯೋಗಳು ಶೇರ್ ಆಗುತ್ತೆ. ಸೊ ನಿಮಗೆ ಜಾಸ್ತಿ ಅಮೌಂಟ್ ಅದರಿಂದ ಆಗೋದಿಲ್ಲ. ಸೊ ನೀವು ಪ್ರೊಫೆಷ್ನಲ್ ಅಕೌಂಟ್ ಇಟ್ಕೊಂಡು ನೀವು ವಿಡಿಯೋಸ್ ಮಾಡಿದ್ರೆ ಅದು ಫುಲ್ ವರ್ಲ್ಡ್ ರೀಚ್ ಆಗುತ್ತೆ. ಅದು ಯಾರ್ಯಾರು ನಿಮ್ಮ ವಿಡಿಯೋ ಹೋಗುತ್ತೆ ಅವ್ರಿಗೆಲ್ಲರಿಗೂ ರೀಚ್ ಆಗುತ್ತೆ. ಸೊ ಅವರೆಲ್ಲ ನಿಮ್ಮ ವಿಡಿಯೋದಿಂದ ಪರ್ಚೇಸ್ ಮಾಡ್ತಾರೆ. ಸೊ ನಿಮಗೆ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೇಲ್ ಜಾಸ್ತಿ ಆದರೆ ಕಮಿಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಈ ರೀತಿಯಾಗಿ ಹೊರಗಡೆ ಎಲ್ಲೂ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ತುಂಬಾ ಜನ ಈ ಕೋರ್ಸ್ನ ದುಡ್ಡು ಕೊಟ್ಟು ಕಲ್ತಿರ್ತಾರೆ, ಅಥವಾ ದುಡ್ಡು ಕೊಟ್ಟು ಇದನ್ನ ಸೇರ್ಕೊಂಡು ಯಾವುದೋ ಚಾನಲ್ ಸೇರ್ಕೊಂಡು ಅಥವಾ ಯಾವುದೋ ಪ್ರೋಗ್ರಾಮ್ ಚಾನಲ್ಗೆಲ್ಲ ಸೇರ್ಕೊಂಡು ಇದನ್ನ ಕಲ್ತಿರ್ತಾರೆ. ನನಗೇನು ವಿಷಯಗಳು ಗೊತ್ತೋ ಅದನ್ನ ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತಿದ್ದೀನಿ. ಆದಷ್ಟು ಯೂಸ್ ಮಾಡಿಕೊಂಡು ನೀವು ಕೂಡ ಏನಾದರೂ ಒಂದು ಸಣ್ಣ ಪುಟ್ಟ ಯಾರಿಗೂ ಡಿಪೆಂಡ್ ಆಗದೆ ಅಮೌಂಟನ್ನು ಅರ್ನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಡೌಟನ್ನು ನೀವು ಕೇಳ್ಬೋದು. ಸೊ ಇಷ್ಟೆಲ್ಲ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಶನ್ ಕೊಟ್ಟರೆ ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.